ಅರ್ಥ ಮಾಡಿಕೊಂಡ ಹೃದಯಗಳು. ಮಂಡ್ಯ ಜಿಲ್ಲೆಯ ಒಂದು ಸುಂದರ ಹಳ್ಳಿ ಸೀತಾಪುರ. ಆ ಹಳ್ಳಿಯಲ್ಲಿ ರಾಮಣ್ಣ ಅವರ ಮನೆ ಎಲ್ಲರಿಗೂ ಪರಿಚಿತ. ರಾಮಣ್ಣಾರು ಸೌಮ್ಯ ಸ್ವಭಾವದವರು, ಆದರೆ ಅವರ ಪತ್ನಿ ಲಕ್ಷ್ಮೀದೇವಿ ಸ್ವಲ್ಪ ಕಠಿಣ ಮನಸ್ಸಿನವರು. ಮನೆಗೆ ಸೊಸೆಯಾಗಿ ಬರುವ ಹುಡುಗಿಗೆ ಶಿಸ್ತು, ಸಂಪ್ರದಾಯ, ಮಾತು ಕೇಳುವ ಗುಣ ಎಲ್ಲವೂ ಇರಬೇಕು ಎಂಬುದು ಅವರ ನಂಬಿಕೆ. ರಾಮಣ್ಣ ಲಕ್ಷ್ಮೀದೇವಿ ದಂಪತಿಗೆ ಒಬ್ಬನೇ ಮಗ ರಘು. ರಘು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಮನೆಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಿದಾಗ ಕಾವ್ಯ ಎಂಬ ಸರಳ ವಿದ್ಯಾವಂತ ಹುಡುಗಿಯನ್ನು ಆಯ್ಕೆ ಮಾಡಿದರು. ಮದುವೆ ಸಂಭ್ರಮದಿಂದ ನಡೆಯಿತು. ಕಾವ್ಯ ಸೊಸೆಯಾಗಿ ಆ ಮನೆಗೆ ಕಾಲಿಟ್ಟಳು. ಹೊಸ ಜೀವನದ ಆರಂಭ. ಮದುವೆಯ ನಂತರ ಕಾವ್ಯ ತನ್ನ ಸಂಪೂರ್ಣ ಮನಸ್ಸಿನಿಂದ ಮನೆಯವರನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದಳು. ಬೆಳಿಗ್ಗೆ ಬೇಗ ಎದ್ದು ಪೂಜೆ, ಅಡುಗೆ, ಮನೆಕೆಲಸ ಎಲ್ಲವನ್ನೂ ನಿಷ್ಠೆಯಿಂದ ಮಾಡುತ್ತಿದ್ದಳು. ಆದರೆ ಲಕ್ಷ್ಮೀದೇವಿಗೆ ಯಾವಾಗಲೂ ಏನಾದರೂ ತಪ್ಪು ಕಾಣುತ್ತಿತ್ತು. ಈ ಸಾಂಬಾರ್ ಹೀಗಿರ್ಬಾರ್ದು, ನಮ್ಮ ಕಾಲದ ಸೊಸೆಯರು ಹೀಗೆ ಮಾತಾಡ್ತಿರ್ಲಿಲ್ಲ, ನಿನ್ನ ತಾಯಿಯಿಂದ ಇದೇನು ಕಲಿತೆಯಾ? ಈ ಮಾತುಗಳು ಕಾವ್ಯದ ಮನಸ್ಸಿಗೆ ನೋವು ಕೊಡುತ್ತಿದ್ದರೂ ಅವಳು ಮೌನವಾಗಿಯೇ ಸಹಿಸುತ್ತಿದ್ದಳು. ಗಂಡನಿಗೆ ಹೇಳಿದರೆ ಮನೆಗೆ ಕಲಹ ಬರುವುದೆಂಬ ಭಯ. ಹೆಚ್ಚಾಗುವ ಒತ್ತಡ. ದಿನಗಳು ಕಳೆದಂತೆ ಲಕ್ಷ್ಮೀದೇವಿಯ ಕಠಿಣತೆ ಹೆಚ್ಚಾಯಿತು. ಕಾವ್ಯ ಏನು ಮಾಡಿದರೂ ಟೀಕೆ. ನೆರೆಹೊರೆಯವರ ಮುಂದೆ ಕೂಡ ಅವಳನ್ನು ಕಿರಿಕಿರಿ ಮಾಡುತ್ತಿದ್ದರು. ರಘು ಆಫೀಸಿನಿಂದ ಬಂದಾಗ ಮನೆಯ ವಾತಾವರಣ ತುಂಬ ಭಾರವಾಗಿರುತ್ತಿತ್ತು. ಒಂದು ದಿನ ಲಕ್ಷ್ಮೀದೇವಿ ಕೋಪದಲ್ಲಿ ಹೇಳಿದರು, ನಮ್ಮ ಮನೆಗೆ ಹೊಂದಿಕೊಳ್ಳಲಾಗದಿದ್ದರೆ ನಿನ್ನ ತವರಿಗೆ ಹೋಗು. ಈ ಮಾತು ಕಾವ್ಯದ ಹೃದಯವನ್ನು ಚೂರಿಯಂತೆ ಕತ್ತರಿಸಿತು. ಆ ರಾತ್ರಿ ಅವಳು ಮೌನವಾಗಿ ಅತ್ತಳು. ಪರಿಸ್ಥಿತಿಯ ತಿರುವು. ಕೆಲವು ದಿನಗಳ ನಂತರ ಕಾವ್ಯಗೆ ತೀವ್ರ ಜ್ವರ ಬಂತು. ಹಾಸಿಗೆಯಿಂದ ಏಳಲು ಕೂಡ ಆಗಲಿಲ್ಲ. ರಘು ಕೆಲಸದ ನಿಮಿತ್ತ ಹೊರಗಿದ್ದ. ಆ ದಿನ ಮನೆ ಕೆಲಸಗಳೆಲ್ಲ ಲಕ್ಷ್ಮೀದೇವಿಯ ಮೇಲೆ ಬಂತು. ವಯಸ್ಸಿನ ಕಾರಣದಿಂದ ಅವರಿಗೆ ತುಂಬ ದಣಿವಾಯಿತು. ಅದೇ ದಿನ ರಾಮಣ್ಣಾರಿಗೂ ಆರೋಗ್ಯ ಸಮಸ್ಯೆ ಉಂಟಾಯಿತು. ಔಷಧಿ ಸಮಯಕ್ಕೆ ಕೊಡಬೇಕಾಯಿತು. ಜ್ವರದಲ್ಲಿದ್ದರೂ ಕಾವ್ಯ ಎದ್ದು, ಅಮ್ಮ, ಅಪ್ಪನ ಔಷಧಿ ಸಮಯ ಆಯಿತು ಎಂದು ನೆನಪಿಸಿತು. ಅವಳ ಕಾಳಜಿ ನೋಡಿ ಲಕ್ಷ್ಮೀದೇವಿಯ ಕಣ್ಣುಗಳು ನೀರಾಯಿತು. ಮನಸ್ಸಿನ ಬದಲಾವಣೆ. ರಘು ಮನೆಗೆ ಬಂದಾಗ ಲಕ್ಷ್ಮೀದೇವಿಯೇ ಮುಂದೆ ಬಂದು ಹೇಳಿದರು, ಮಗನೇ, ನಾವು ಕಾವ್ಯನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಅವಳು ನಮ್ಮ ಮಗಳಂತೆಯೇ. ನಂತರ ಅವರು ಕಾವ್ಯದ ಬಳಿ ಕುಳಿತು, ಮಗಳೇ, ನಿನ್ನಿಂದ ಅನ್ಯಾಯವಾಗಿದೆ, ಕ್ಷಮಿಸು. ಸಂಬಂಧಗಳು ಭಯದಿಂದ ಅಲ್ಲ, ಪ್ರೀತಿಯಿಂದ ಬೆಳೆಯುತ್ತವೆ ಎಂದರು. ಕಾವ್ಯ ಕಣ್ಣೀರು ಹಾಕುತ್ತಾ ಅವರ ಕಾಲು ಮುಟ್ಟಿ, ಅಮ್ಮ, ನೀವು ನನ್ನನ್ನು ಒಪ್ಪಿಕೊಂಡರೆ ಅದೇ ಸಾಕು ಎಂದಳು. ಸಂತೋಷದ ಕುಟುಂಬ. ಆ ದಿನದಿಂದ ಮನೆ ಬದಲಾಯಿತು. ಲಕ್ಷ್ಮೀದೇವಿ ಕಾವ್ಯನನ್ನು ಮಗಳಂತೆ ನೋಡಿಕೊಳ್ಳತೊಡಗಿದರು. ನಿರ್ಣಯಗಳನ್ನು ಒಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರು. ಮನೆ ತುಂಬ ನಗು, ನೆಮ್ಮದಿ ಮರಳಿ ಬಂತು. ಹಳ್ಳಿಯವರು ಹೇಳುತ್ತಿದ್ದರು, ಇದು ನಿಜವಾದ ಆದರ್ಶ ಕುಟುಂಬ. ಕಥೆಯ ಸಂದೇಶ. ಸಾಸು ಬಹು ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ದರೆ ಪ್ರೀತಿ ಸ್ವಯಂ ಹುಟ್ಟುತ್ತದೆ.